ಭಗವದ್ಗೀತಾ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ. ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಶ್ಲೋಕ 1. ಧೃತರಾಷ್ಟ್ರ ಉವಾಚ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರ ಉವಾಚ ಎಂದರೆ ಧೃತರಾಷ್ಟ್ರ ಹೇಳಿದನು, ಧರ್ಮಕ್ಷೇತ್ರೆ ಎಂದರೆ ಯಾತ್ರೆ ಸ್ಥಳವಾದ, ಕುರುಕ್ಷೇತ್ರೆ ಎಂದರೆ ಕುರುಕ್ಷೇತ್ರವೆಂಬ ಸ್ಥಳದಲ್ಲಿ, ಸಮವೇತಃ ಎಂದರೆ ಸೇರಿದ, ಯುಯುತ್ಸವಃ ಎಂದರೆ ಯುದ್ಧ ಮಾಡಲು ಅಪೇಕ್ಷಿಸುವವರಾದ, ಮಾಮಕಾಃ ಎಂದರೆ ನನ್ನ ಪಕ್ಷದವರು ಎಂದರೆ ನನ್ನ ಪುತ್ರರು, ಪಾಂಡವಾಃ ಎಂದರೆ ಪಾಂಡುಪುತ್ರರು, ಚ ಎಂದರೆ ಮತ್ತು, ಯವ ಎಂದರೆ ಖಂಡಿತವಾಗಿ, ಕಿಂ ಎಂದರೆ ಏನನ್ನು, ಅಕುರ್ವತ ಎಂದರೆ ಮಾಡಿದರು, ಸಂಜಯ ಎಂದರೆ ಸಂಜಯ. ಅನುವಾದ. ಧೃತರಾಷ್ಟ್ರನು ಸಂಜಯನ ಬಳಿ ಕೇಳುತ್ತಾನೆ, ಹೇ ಸಂಜಯ, ಧರ್ಮಭೂಮಿಯಾದ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲು ಸಿದ್ಧರಾಗಿರುವ ನನ್ನ ಪುತ್ರರು ಮತ್ತು ಪಾಂಡುವಿನ ಪುತ್ರರು ಏನು ಮಾಡುತ್ತಿದ್ದಾರೆ? ಭಾವಾರ್ಥ. ಧೃತರಾಷ್ಟ್ರನಿಗೆ ತಿಳಿದಿತ್ತು, ಅವನು ಧರ್ಮದ ಪರ ಇರಲಿಲ್ಲ, ಏಕೆಂದರೆ ಧರ್ಮ ಎಲ್ಲಿ ಇರುತ್ತದೆಯೋ ಅಲ್ಲಿ ಕೃಷ್ಣನಿರುತ್ತಾನೆ. ಆದರೂ ತನ್ನ ಪುತ್ರರ ಮೇಲಿನ ವ್ಯಾಮೋಹದಿಂದ ಶಾಂತಿಯ ಬದಲಾಗಿ ಯುದ್ಧವನ್ನು ಸ್ವೀಕರಿಸಿದ. ಅವನಿಗೆ ತಿಳಿದಿದೆ, ಯುದ್ಧವನ್ನು ಗೆಲ್ಲಲು ಅಷ್ಟು ಸುಲಭವಲ್ಲ ಅಂತ. ಇಲ್ಲಿ ನಾವು ಧೃತರಾಷ್ಟ್ರನಲ್ಲಿ 4 ಅಂಶವನ್ನು ನೋಡಬಹುದು. ಮೊದಲನೆಯದಾಗಿ, ಯುದ್ಧದಲ್ಲಿ ತನ್ನ ಮಕ್ಕಳೇ ಗೆಲ್ಲಬೇಕು, ತನಗೇ ರಾಜ್ಯ ಸಿಗಬೇಕು ಎಂಬ ಆಸೆ. ಧೃತರಾಷ್ಟ್ರನು ಒಬ್ಬ ರಾಜನಾದವನು ಎಲ್ಲರನ್ನೂ ಸಮಾನವಾದ ರೀತಿಯಲ್ಲಿ ನೋಡಬೇಕು. ತನ್ನ ಪುತ್ರರು ಮತ್ತು ಸಹೋದರರ ಪುತ್ರರು ಎಂಬ ಭೇದ ಇರಬಾರದು. ನಾವು ಇಲ್ಲಿ ಧೃತರಾಷ್ಟ್ರನಲ್ಲಿ ತನ್ನ ಪುತ್ರರು ಹಾಗೂ ಪಾಂಡುವಿನ ಪುತ್ರರು ಎಂಬ ಭಾವ ಇಲ್ಲಿ ನಾವು ನೋಡಬಹುದು. ಪಾಂಡುವಿನ ಮೊದಲನೆಯ ಪುತ್ರನಾದ ಯುಧಿಷ್ಠಿರ ಧರ್ಮದ ಹಾದಿಯಲ್ಲಿ ನಡೆದವನು. ಪಾಂಡುವಿನ ಎಲ್ಲ ಪುತ್ರರು ಧರ್ಮದ ಹಾದಿಯಲ್ಲಿ ನಡೆದವರು. ಇದು ಒಂದು ಧರ್ಮದ ಯುದ್ಧವಾಗಿರುವುದರಿಂದ ಈ ಯುದ್ಧದಲ್ಲಿ ಎಲ್ಲ ಪಾಂಡುವಿನ ಪುತ್ರರು ಜಯಿಸುತ್ತಾರೆ ಎನ್ನುವ ಸಂಶಯ. ಮೂರನೆಯದಾಗಿ ಹೆದರಿಕೆ ಏಕೆಂದರೆ ಇದು ಧರ್ಮದ ಕ್ಷೇತ್ರ. ಧರ್ಮದ ಕ್ಷೇತ್ರದಲ್ಲಿ ಧರ್ಮ ಇರುತ್ತದೆಯೇ ಹೊರತು ಅಧರ್ಮವಿಗೆ ಜಾಗವಿಲ್ಲ. ಎಲ್ಲಿ ತನ್ನ ಪುತ್ರರು ಧರ್ಮದಿಂದ ಪ್ರಭಾವ ಬೀರಿ ಯುದ್ಧವನ್ನು ನಿಲ್ಲಿಸಿ ಸಂಧಿಯನ್ನು ಸ್ವೀಕರಿಸುತ್ತಾರೆ ಎಂಬ ಹೆದರಿಕೆ. ಇದು ಧೃತರಾಷ್ಟ್ರನಿಗೆ ಇಷ್ಟ ಇರಲಿಲ್ಲ. 4ನೆಯದಾಗಿ ಆಶಯ. ಪಾಂಡುವಿನ ಪುತ್ರರು ಧರ್ಮದ ಹಾದಿಯಲ್ಲಿ ನಡೆದವರು. ಅದು ಧರ್ಮಕ್ಷೇತ್ರವಾಗಿರುವುದರಿಂದ ಧರ್ಮದಿಂದ ಪ್ರಭಾವವಾಗಿ ಯುದ್ಧದಿಂದ ಹಿಂದೆ ಸರಿಯಬಹುದು ಎಂಬ ಆಶಯ. ಯುದ್ಧ ಎಂದರೆ ಹಿಂಸೆ, ರಕ್ತಪಾತ ಇದ್ದೇ ಇರುತ್ತದೆ. ಅದಲ್ಲದೆ ಎದುರಾಳಿಯಲ್ಲಿ ತನ್ನ ತಾತ, ಗುರು, ಸಂಬಂಧಿಕರು ಇದ್ದಾರೆ. ಇದರಿಂದ ಪಾಂಡುಪುತ್ರರು ಯುದ್ಧದಿಂದ ಹಿಂದೆ ಸರಿಯುತ್ತಾರೆ ಎನ್ನುವ ಆಶಯ ಧೃತರಾಷ್ಟ್ರನದ್ದು. ಧನ್ಯವಾದ.